ಅವಾಗಿಂದ ನೋಡ್ತಾ ಇದ್ದೀನಿ. ಈ ಪೊಲೀಸ್ನವರು ನಮ್ಮನ್ನ ಕೈದಿಗಳ ತರ ನೋಡ್ತಾ ಇದ್ದಾರೆ. ಈಗ ನಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡ್ತಾರಂತೆ? ಕಂಪ್ಲೇಂಟ್ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಮ್ ಕೆಲ್ಸ ನಾವ್ ಮಾಡಿದೀವಷ್ಟೇ. ನಿಮ್ಮಿಬ್ರು ನಡವಳಿಕೆ ಕೂಡ ಸಂದೇಹ ಬರೋ ತರನೇ ಇತ್ತು, ಅದಕ್ಕೆ ಆ ರೀತಿ ನಡ್ಕೊಂಡ್ವಿ. ಮೇಡಮ್ ಪ್ಲೀಸ್ ಬಿಟ್ಬಿಡಿ, ನಮ್ಮಮ್ಮ ಹಾಗಲ್ಲ. ತುಳಸಿ, ಬಾ ಮನೆಗೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ ಡಾಕ್ಟರ್. ಧ್ರುವ, ಏನಾದ್ರೂ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ. ಸರಿ ಮೇಡಮ್. ಧ್ರುವ, ಮೈನೇನು ಚೆನ್ನಾಗಿ ನೋಡ್ಕೊ, ನಾನು ಹೊರಡ್ತೀನಿ. ಆಮೇಲೆ ಕೆಲ್ಸದ ಬಗ್ಗೆ, ಗಾರ್ಮೆಂಟ್ಸ್ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ. ಹಾಗೇನಾದರೂ ಅರ್ಜೆನ್ಸಿ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಆ್ಯಂಡ್ ಈ ಎಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಕಂಪನಿಯಿಂದ ಕ್ಲೇಮ್ ಮಾಡಿಸ್ತೀನಿ. ಹುಷಾರು. ಸರಿ ಸರಿ. ಪುಷ್ಪಕ್, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಮಾಡಿದ್ದೆ, ಸಡನ್ ಆಗಿ ಯಾಕೋ ಎಚ್ಚರಾಗೋಯ್ತು. ನೀನಿನ್ನು ಮಲಗಿಲ್ವಾ? ಇನ್ನೇನ್ ಮಲ್ಗಕ್ಕಂತಾನೆ ಹೋಗ್ತಿದ್ದೆ. ಅದ್ ಸರಿ, ಯಾಕೆ ಇಷ್ಟೊಂದು ಸ್ವೆಟ್ ಆಗಿದ್ಯಾ? ರೂಮಲ್ಲಿ AC ವರ್ಕ್ ಆಗ್ತಿಲ್ವಾ? ಪುಷ್ಪಕ್, ಆರ್ ಯು ಡಿಸ್ಟರ್ಬ್ಡ್? ಆರಾಮಾಗಿದೆಯಾ? ನಿನಗೆ ಡಿಸ್ಟರ್ಬ್ ಆಗೋ ಥರ ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಅದು ಕನ್ಸು ನಿಜಾನೋ ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ಆ ಸೌಂಡು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾವಾಗ್ಲೂ ನನ್ನ ಕಿವಿಲ್ ಕೇಳಿಸ್ತಾನೆ ಇರುತ್ತೆ. ಏನು ಸದ್ದ? ಏನ್ ಸದ್ ಕೇಳಿಸ್ತಿದೆ? ಯಾವಾಗಿಂದ ಕೇಳಿಸ್ತಿದೆ? ಇದನ್ನೆಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ? ನರ್ತರ, ಯು ಜಸ್ಟ್ ಕಾಮ್ ಡೌನ್. ನೀನ್ ಅನ್ಕೊಂಡಿರೋ ಹಾಗೆ ನನಗೆ ಯಾವುದೇ ರೀತಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇಲ್ಲ, ಆ ಥರ ಏನೂ ಇಲ್ಲ. ಮತ್ತೆ ಯಾವ್ದೋ ಸದ್ ಕೇಳಿಸ್ತಿದೆ ಅಂತ ಹೇಳ್ದೆ? ಯಾವ ಸದ್ದು? ಅದು ಒಂದು ಹಾರ್ಟ್ ಬೀಟ್, ಎದೆ ಬಡಿತದ. ಏನು ಹಾರ್ಟ್ ಬೀಟಾ? ಯಾರ್ ಹಾರ್ಟ್ ಬೀಟ್? ಏನ್ ಹೇಳ್ತಿದ್ಯಾ? ನನ್ಗೇನು ಅರ್ಥನೇ ಆಗ್ತಿಲ್ಲ ಪುಷ್ಪಕ್. ಸ್ವಲ್ಪ ನನ್ಗೆ ಅರ್ಥ ಆಗೋ ತರ ಹೇಳು. ಹೇ, ನೀನ್ ಭಯ ಪಡಕ್ ಹೋಗ್ಬೇಡ, ನಾನು ಚೆನ್ನಾಗಿದ್ದೀನಿ, ನನಗೇನು ಆಗಿಲ್ಲ. ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಲ್ಲ ಅಷ್ಟೇ. ಹಾಗಾದ್ರೆ ನನಗೆ ಅರ್ಥ ಆಗೋ ತರ ಸ್ವಲ್ಪ ಮಾತಾಡ್ತೀಯಾ? ನಿನಗೇನೋ ಪ್ರಾಬ್ಲಮ್ ಆಗಿದೆ, ಅದೇನು ಅಂತ ನನ್ನ ಹತ್ರ ಹೇಳ್ಕೊ. ನಾನು ಮೈನನ್ ನೋಡಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ನಾ? ಹೌದು, ನಾನೇ ಅದನ್ನ ಕೇಳ್ಬೇಕು ಅನ್ಕೊಂಡೆ. ಮೈನಾ ಹೇಗಿದ್ದಾಳೆ? ನಾನು ಹೋದಾಗ ಮೈನಂಗೆ ಪ್ರಜ್ಞೆ ಇರಲಿಲ್ಲ. ವಾಟ್?
ಈಗ ಯಾವ ಪ್ರಾಬ್ಲಮೂ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್. ನನ್ನಿಂದಾನೇ ನಾರ್ಮಲ್ ಆಗಿರೋಕ್ಕಾಗಲಿಲ್ಲ. ಆ ವಾರ್ಡಲ್ಲಿ ಮೈನಾ ಮತ್ತೆ ನಾನು ಇಬ್ಬರೇ ಇದ್ದಿದ್ದು. ಆಗ ನಾನು ಮೈನನ್ ಹತ್ರ ಮಾತಾಡ್ದೆ. ನಿನ್ನ ವಿರುದ್ಧ ಮಾತಾಡಿರೋರಿಗೆ ನೀನು ಉತ್ತರ ಕೊಡ್ಬೇಕು ಮೈನಾ. ಆದ್ರೆ ನಿನ್ನ ಮನಸ್ಸಿಗೆ ಯಾವತ್ತೂ ಗಾಯ ಆಗಬಾರ್ದು ಮೈನಾ. ಎದ್ದೇಳು ಮೈನಾ, ಎದ್ದೇಳು ಮೈನಾ, ಎದ್ದೇಳು. ಸ್ವಲ್ಪ ಹೊತ್ತಲ್ಲೇ ಅವಳ ಕೈ ಶೇಕ್ ಆಯ್ತು. ಡಾಕ್ಟರ್ಸ್ ಬಂದು ಚೆಕ್ ಮಾಡಿದ್ರು ಗೊತ್ತಾ. ಸೂಪರ್ ಪುಷ್ಪಕ್, ನೀನು ಅನ್ಕಾನ್ಶಿಯಸ್ ಆಗಿದ್ದ ಮೈನಾನ ಮೋಟಿವೇಟ್ ಮಾಡಿ ಬದುಕಿಸಿದೀಯಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಾನು ಮೈನನ್ ಮಾತ್ರ ಕಾಪಾಡಿಲ್ಲ, ಮೈನನ್ ಹೊಟ್ಟೆಲಿರೋ ಮಗುವನ್ನು ಕಾಪಾಡಿದ್ದೀನಿ. ಮೈನಾ ಕೈ ಶೇಕ್ ಆಗಿದ ತಕ್ಷಣ ಡಾಕ್ಟರ್ ಬಂದು ಚೆಕ್ ಮಾಡಿದ್ರು. ಆಗ ಮೈನನ್ ಹೊಟ್ಟೆಲಿರೋ ಮಗುಗೆ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದ್ರು. ಆಗ ಡಾಕ್ಟರ್ ಹತ್ರ ಆ ಮಗು ಹಾರ್ಟ್ ಬೀಟು ನಾನು ಕೇಳ್ಬೋದಾ ಅಂತ ಕೇಳಿದೆ. ಆಗ ಅವರು ನನಗೆ ಆ ಹಾರ್ಟ್ ಬೀಟನ್ನು ಕೇಳಿಸಿದ್ರು. ನನ್ನ ಹಾರ್ಟ್ ಬೀಟನ್ನು ಕೇಳಿಸ್ಕೊಂಡಾಗ ನನ್ನ ಹಾರ್ಟ್ ಬೀಟು ಆ ಮಗು ಹಾರ್ಟ್ ಬೀಟ್ ಜೊತೆ ಬೆರ್ತು ಹೋಗಿದೆ ಅನ್ನಿಸ್ತು. ನಾವಿಬ್ರು ಒಂದೇ ಅನ್ನೋ ಫೀಲಿಂಗ್ ಶುರುವಾಯಿತು ನನಗೆ. ನನಗೆ ಲೈಫಲ್ಲಿ ಈ ಥರ ಫೀಲಿಂಗ್ ಯಾವತ್ತೂ ಬಂದಿಲ್ಲ ನರ್ತನ. ಇಟ್ ಫೀಲ್ಸ್ ಸೋ ಅಮೇಸಿಂಗ್. ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್. ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್. ಹೇ ನರ್ತನ, ನಿಜವಾಗ್ಲೂ ನರ್ತನ, ನನಗೆ ಹೀಗೆ ಫೀಲ್ ಆಗಿದ್ದು. ನನಗೆ ಇದೇ ಥರ ಫೀಲ್ ಆಗಿದ್ದು. ಆ ಮಗು ನನ್ನ ಜೊತೆ ಮಾತಾಡೋ ಥರ, ನನ್ನ ಜೊತೆ ನಗೋ ಥರ. ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್. ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್. ಇವಾಗ್ಲೂ ಆ ಸದ್ದು ಕೇಳಿಸ್ತಾನೆ ಇದೆ ನರ್ತನ, ಆ ಸದ್ದು ಕೇಳಿಸ್ತಾನೆ ಇದೆ. ಡಿಸ್ಟರ್ಬ್ ಮಾಡ್ಬೇಡ. ನೋಡು ನೋಡು, ನೀನು ಕೇಳಿಸ್ಕೊ, ನೀನು ಕೇಳಿಸ್ಕೊ. ನರ್ತನ, ನನಗೆ ಹಸದ್ ಕೇಳಿಸ್ಲಿಲ್ಲ ಅಂದ್ರೆ ನನಗೊಂಥರ ಈ ನರ್ತರ ಈ ಜಾತ್ರೆಯಲ್ಲಿ ನಮ್ಮ ಮಕ್ಳು ಕಳೆದೋದ್ರೆ ಫೀಲ್ ಆಗುತ್ತೆ ನೋಡು, ಆ ಥರ ಫೀಲ್ ಆಗ್ತದೆ ನರ್ತರ. ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈಗ ನಾನು ಮಲ್ಕೊಂಡಿದ್ದಲ್ಲ, ಆ ಹಾರ್ಟ್ ಬೀಟ್ ನಾನು ಕೇಳಿಸ್ತಾ ಇತ್ತು ನರ್ತನ. ಆ ಹಾರ್ಟ್ ಬೀಟ್ ಹೇಗಿತ್ತು ಹೇಳು.